2 ಕಿಲೋಮೀಟರ್ ಬಂದಿಲ್ಲ ನಾವು ಇವಾಗ. ಎರಡು ಬಂದಿಲ್ವಾ ಇನ್ನು? ನಮ್ಮ ಕಡೆ ಇದು 2 ಕಿಲೋಮೀಟರ್ ದಾಟೋಯ್ತು, 3 ಕಿಲೋಮೀಟರ್ ಆಗೋಯ್ತು. ಇಲ್ಲಿಂದ ಫುಲ್ ಅಡ್ವೆಂಚರಸ್ ಆಗಿ ಸ್ಟಾರ್ಟ್ ಆಗೋಯ್ತು ದಾರಿ. ಲೀಚುಗಳದ್ದು ಒಂದೇ ಕಾಟ, ಇಲ್ಲಾಂದರೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬನ್ನಿ ಹೋಗೋಣ. ಸೊ ಇವಾಗ ನಾನು ಕಾಡಿನ ಎಕ್ಸಾಕ್ಟ್ ಮಧ್ಯದಲ್ಲಿದ್ದೀನಿ, ನೋಡ್ಬೋದು ನೀವು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿತ್ ಮಾತಾಡ್ತಾ ಇದ್ದೀನಿ. ಆಲ್ ದ ವೇ ಫ್ರಮ್ ಸಕಲೇಶ್ಪುರ. ಗುರು ಸಕಲೇಶ್ಪುರಕ್ಕೆ ಬಂದಿದ್ದೀನಿ. ಹೋದ್ಸಲಿ ಮಾನ್ಸೂನ್ಗೆ ನಿಮ್ಮನ್ನು ದೂದ್ಸಾಗರಕ್ಕೆ ಕರ್ಕೊಂಡೋಗಿದ್ದೆ. ಇಫ್ ಇನ್ ಕೇಸ್ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ಮೇಲೆ ಐ ಬಟನಲ್ಲಿ ಬರ್ತಿರುತ್ತೆ, ಆ ವಿಡಿಯೋನು ನೋಡ್ಬೋದು ನೀವು. ಸೊ ನಾವು ಹೋಗ್ತಿರೋ ಜಾಗದ ಹೆಸರು ಬಂದುಬಿಟ್ಟು ಎಡಕುಮೇರಿ ರೈಲ್ವೆ ಟನಲ್ ವ್ಯೂ ಪಾಯಿಂಟ್ ಅಂತ. ಇದು ಬಂದುಬಿಟ್ಟು ಸಕಲೇಶ್ಪುರದಿಂದ 30ರಿಂದ 35 ಕಿಲೋಮೀಟ್ರ್ ಆಗುತ್ತೆ. ಹೊಸಳ್ಳಿ ಬೆಟ್ಟ ಬಂದುಬಿಟ್ಟು ಸಕಲೇಶ್ಪುರದಿಂದ 30 ಕಿಲೋಮೀಟ್ರ್ ಆಗುತ್ತೆ. ಸೊ ಹೊಸಳ್ಳಿ ಬೆಟ್ಟಕ್ಕೆ ಬರೋ ರೋಡಲ್ಲೇ ಬರ್ಬೋದು ನೀವು ಗಾಡಿಯಲ್ಲಿ ಬಂದರೆ. ಗಾಡಿಗಳಲ್ಲಿ ಬಂದರೆ ಇವಾಗ ಮಳೆಗಾಲದ ಫುಲ್ ಮಾನ್ಸೂನ್ ಇರೋದ್ರಿಂದ ಈ ರೋಡು ಫುಲ್ ಸ್ಲಶಿ ಆಗಿಬಿಟ್ಟಿದೆ. ಅದಕ್ಕೆ ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀರಿ. ಒಂದು 2 ಕಿಲೋಮೀಟ್ರ್ ಅಂತ ಇವ್ರು ಹೇಳ್ತಿದ್ದಾರೆ. ಟೋಟಲಾಗಿ 4 ಕಿಲೋಮೀಟ್ರ್ ಟ್ರಕ್ಕಿಂಗ್ ಇದೆ. ಮತ್ತು ಸ್ನೇಹಿತರೆ, ಇಫ್ ಇನ್ ಕೇಸ್ ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂತಂದರೆ ಸಕಲೇಶ್ಪುರದಿಂದ 30ರಿಂದ 35 ಕಿಲೋಮೀಟ್ರ್ ಆಗುತ್ತೆ. ಬೆಟರ್ ನೀವು ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡು ಬನ್ನಿ. ಏನಕ್ಕಪ್ಪ ಅಂತಂದರೆ ಅಲ್ಲಿ ಬರ್ತಾ ದಾರಿಯಲ್ಲಿ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಒಂದು 20-25 ಕಿಲೋಮೀಟ್ರ್ ಇದ್ದಂಗೆ ನೆಟ್ವರ್ಕ್ ಸಿಗೋದಿಲ್ಲ ನಿಮಗೆ. ಅವ್ರು ಕ್ಲೀನಾಗಿ ಛತ್ರಿ ಎತ್ಕೊಂಡ್ಬಂದ್ಬಿಟ್ಟವ್ರೆ. ನಿಮ್ಮ ಕೈಯಲ್ಲಿ ಇಫ್ ಇನ್ ಕೇಸ್ ನಡೆಯೋಕ್ಕೆ ಏನಾದರೂ ಆಗಿಲ್ಲ ಅಂತಂದರೆ ನೀವು ಆರಾಮಾಗಿ ಆ ಥರ ಜೀಪ್ನ ಹೈಯರ್ ಮಾಡ್ಬೋದು ಇಲ್ಲಿಂದ ನಿಮಗೆ. ಅಂದರೆ ಅದೇ ಹೊಸಳ್ಳಿ ಬೆಟ್ಟದಿಂದನೂ ಸಿಗುತ್ತೆ ನಿಮಗೆ, ಮತ್ತು ಅಲ್ಲಿ ಕೆಳಗಡೆ ಒಂದು ಊರು ಬರುತ್ತೆ, ಆ ಊರಿಂದನೂ ಸಿಗುತ್ತೆ ನಿಮಗೆ. ಆರಾಮಾಗಿ ನೀವು ಅಲ್ಲಿಂದ ಹೈಯರ್ ಮಾಡ್ಕೊಂಡು ಹೋಗಬಹುದು. 1200 ರೂಪಾಯಿ 1400 ರೂಪಾಯಿ ತೊಗೊತಾರೆ, 1500ವರೆಗೂ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ದೂದ್ಸಾಗರ್ ಅಷ್ಟು ದೂರ ಏನು ನಡ್ಕೊಂಡು ಹೋಗೋಷ್ಟು ಬೇಕಾಗಿಲ್ಲ, ಆರಾಮಾಗಿ ತುಂಬ ಹತ್ರನೇ. ಮತ್ತು ಇಲ್ಲಿಂದ ನಿಮಗೆ ಟನಲ್ ವ್ಯೂ ಪಾಯಿಂಟ್ ಒಂದು ಕಾಣಿಸ್ಬಹುದು ಅಂತ ಅಂದ್ಕೊತೀನಿ. ಇವರೆಲ್ಲೋದ್ರಪ್ಪ, ಇವ್ರು ಆಲ್ಮೋಸ್ಟ್ ಅಲ್ಲಿ ಹೊರಟೋಗ್ತಾರೆ. ಬನ್ನಿ ಹೋಗೋಣ ಬೇಗ ಬೇಗ. ಸೊ ನೋಡಿ, ರೋಡ್ ಈ ಥರ ಇರುತ್ತೆ ಇಲ್ಲಿ ಬರೋದಕ್ಕೆ. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದಾಗಿಬಿಟ್ಟಿತ್ತು, ರೊಚ್ಚು. ಇಲ್ಲಾಂದರೆ ಗಾಡಿ ಎತ್ಕೊಂಡು ಬರ್ಬೋದಾಗಿತ್ತು. ಇಲ್ಲೆಲ್ಲ ಆರಾಮಾಗಿ ಹೋಗುತ್ತೆ ನೋಡಿ. ಇಲ್ಲೆಲ್ಲ ಆರಾಮಾಗಿ ಟ್ರೆಕ್ಕಿಂಗ್ ಮಾಡೋ ಥರನೇ ಇದೆ, ಏನು ಕಷ್ಟ ಇಲ್ಲ. ನೀವೇನಾದರೂ ಇಲ್ಲಿ ಬರೋಕ್ಕೂ ಮುಂಚೆ ಒಂದು ಸ್ವಲ್ಪ ಸ್ನ್ಯಾಕ್ಸು, ವಾಟರ್ ಬಾಟ್ಲೊಂದು ತಗೊಂಬನ್ನಿ. ಸೊ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ, ನೀರು ಹರಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ. ನೋಡೋಣ ಬನ್ನಿ ಇನ್ನೂ ಎಷ್ಟು ದೂರ ಇದೆ ಅಂತ. ನೀವೇನಾದರೂ ಬರ್ತಿದ್ರೆ ಇಲ್ಲಿ ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಇಬ್ಬರಾದರೂ ಇರಿ. ಏನಕ್ಕಪ್ಪ ಅಂತಂದರೆ ಏನಾದರೂ ಆದರೆ ಒಬ್ರಿಗೊಬ್ರು ಇರ್ತಾರಲ್ವ. ಮತ್ತು ಇಲ್ಲಿ ಟ್ರೈನ್ ಕೂಡ ಬರ್ತಾನೆ ಇರುತ್ತಂತೆ. ಸೊ ಅವರು ಲೋಕಲ್ ಲೈಟ್ ಅವ್ರು ಸಿಕ್ಕಿದ್ರಲ್ಲ, ಅವ್ರು ಹೇಳ್ತಾನೆ ಇದ್ದಾರೆ ಟ್ರೈನ್ ಕೂಡ ಬರ್ತಾನೆ ಇರುತ್ತಂತೆ. ಬನ್ನಿ, ನಾನು ನಿಮಗೆ ಇವಾಗ ಆ ಬ್ರಿಡ್ಜ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸೊ ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಮತ್ತು ಇಲ್ಲೆಲ್ಲ ಬಂದಾಗ ಆಲ್ಮೋಸ್ಟ್ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿಬಿಡಿ. ಪೇಪರ್ಗಳನ್ನೆಲ್ಲ ಏನೋ ತೊಗೊಂಬರೋಕೆ ಹೋಗ್ಬೇಡಿ. ಪ್ಲಾಸ್ಟಿಕ್ಕು ತಿಂಡಿ ತೊಗೊಂಬಂದರು ನೀವು ಏನಾದರೂ ಬಾಕ್ಸಲ್ಲಿ ಹಾಕೊಂಬನ್ನಿ. ಅದು ಕೆಟ್ಟ ರಕ್ತ ಕುಡ್ದಾಕತ್ತೆ ಅಂತ ಹೇಳ್ತಾರಲ್ಲ, ಕೆಟ್ಟ ರಕ್ತ ಎಲ್ಲ ಹೋಗುತ್ತೆ. ಹಾಂ, ಬಾಡಿಲಿ ರಕ್ತ ಜಾಸ್ತಿ ಆಗುತ್ತೆ ಅದು ಕುಡ್ದಂಗೆ. ಹಾಂ. ಹೌದಾ? ನಮ್ಮ ಕಡೆ ಅದು ಹತ್ತಿದ್ರೆ ಒಳ್ಳೆ ಡೈನೋಸರ್ ಹಾಕಿದ್ದಂಗೆ ಆಗ್ತದೆ. ನಮಗೆ ಅದು ಕಡಿಮೆ ಒಂದು 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 ವರ್ಷದಲ್ಲಿ ನಮ್ಮ ಕೆಲಸ ಎಲ್ಲ ಮಾಡಿದಾಗ ಒಂದು 500 ಜೀವನ ಕಡಿಬೇಕು. ದೊಡ್ಡ ರಕ್ತ ಎಲ್ಲ ಹೋಗುತ್ತೆ. ಮತ್ತೆ ಅಷ್ಟೇ ರಕ್ತ ಇದಾಗುತ್ತೆ. 2 ಕಿಲೋಮೀಟರ್ ಬಂದಿಲ್ಲ ನಾವು ಇವಾಗ. 2 ಬಂದಿಲ್ವಾ ಇನ್ನೂ? 1.25 ಕಿಲೋಮೀಟರ್ ಒಂದು 40 ಕಿಲೋಮೀಟರ್. ನಮ್ಮ ಕಡೆ ಇದು 2 ಕಿಲೋಮೀಟ್ರ್ ದಾಟೋಯ್ತು, 3 ಕಿಲೋಮೀಟ್ರ್ ಆಗೋಯ್ತು. ನಮಗೆ 5 ಕಿಲೋಮೀಟರ್ ಆಗುತ್ತೆ ಮನೆ ಹತ್ರದಿಂದ. ಸೊ ಸ್ನೇಹಿತರೆ, ನೀವು ಒಂದು 2-3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಮೈನ್ ರೋಡಿಂದ ಬಂದಿದ ತಕ್ಷಣ ನೋಡಿ ನಿಮ್ಗೆ ಈ ಥರ ಒಂದು ಡಿವಿಷನ್ ಸಿಗುತ್ತೆ. ಸೊ ಈ ಡಿವಿಷನಲ್ಲಿ ರೈಟ್ ಸೈಡಲ್ಲಿ ನಡ್ಕೊಂಡು ಹೋದರೆ ಕಾರ್ ಹೋಗೋದೆಲ್ಲ ಹಿಂಗೆ, ಗಾಡಿಗಳು ಹೋಗೋದೆಲ್ಲ ಈ ಕಡೆನೂ ಮಾರ್ಕ್ ಇದೆ. ಗಾಡಿಗಳು ಹೋಗೋದೆಲ್ಲ ಹಿಂಗೆ,
ಸೊ ಈ ಸೈಡ್ ನೀವು ರೈಟ್ ಸೈಡ್ಗೆ ಹಿಂಗೆ ನಡ್ಕೊಂಡು ಹೋದರೆ ತುಂಬ ಹತ್ರ ಆಗುತ್ತೆ, ಹಿಂಗೆ ಹೋದರೆ ತುಂಬ ದೂರ ಆಗುತ್ತೆ. ಇದನ್ನು ಮಾತ್ರ ನೆನಪಿಕಬಿಡಿ. ಲೀಚುಗಳಿದ್ದಾವೆ ಇಲ್ಲಿ, ತುಂಬಾ ಹತ್ತುತ್ತಾ ಇದೆ ನನಗಂತೂ. ಬನ್ನಿ ಹೋಗೋಣ ಫಸ್ಟು. ಅಲ್ಲೆಲ್ಲ ಸ್ಯಾನಿಟೈಸರ್ ಐತೆ. ಲೀಚು ಇಲ್ಲಿಂದ ಫುಲ್ ಅಡ್ವೆಂಚರಸ್ ಆಗಿ ಸ್ಟಾರ್ಟ್ ಆಗೋಯ್ತು ದಾರಿ. ಲೀಚುಗಳದ್ದು ಒಂದೇ ಕಾಟ, ಇಲ್ಲಾಂದರೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಹಾಂ ಬನ್ನಿ ಹೋಗೋಣ. ಇದು ಮರ ಬಿದ್ದೋಗಿರೋದಾ? ಹಾಂ ಯಾವಾಗ? ಗಾಳಿಗೆ ಮೊನ್ನೆ ಬಿದ್ದೋಗಿರೋದ? ಅಪ್ಪ ಎಷ್ಟು ದೊಡ್ಡದಾಗಿದೆ ನೋಡಿದ್ರ ಮರ. ಸೊ ಇವಾಗ ನಾನು ಕಾಡಿನ ಎಕ್ಸಾಕ್ಟ್ ಮಧ್ಯದಲ್ಲಿದ್ದೀನಿ, ನೋಡ್ಬೋದು ನೀವು. ಸೊ ಅಲ್ಲಲ್ಲಿ ನಿಮಗೆ ಈ ಥರ ನೀರು ಹರಿಯೋದು ಸಿಗುತ್ತೆ. ವಾಟರ್ ಬಾಟಲ್ ತೊಗೊಂಬಂದರೆ ನೀವು ಆ ನೀರನ್ನ ಫಿಲ್ ಮಾಡಿಕೊಂಡು ಕುಡಿಬೋದು. ಸ್ನೇಹಿತರೆ, ಇಷ್ಟೊತ್ತು ನಾವು ನಡ್ಕೊಂಬಂದಿದ್ದು ತುಂಬಾ ವರ್ತು. ಏನಕ್ಕಪ್ಪ ಅಂತಂದರೆ, ಸೊ ಕೊನೆಗೂ ನೋಡ್ಬೋದು ನೀವಿಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಇಲ್ಲಿ ಏನು ನೋಡ್ತಾ ಇದ್ದೀರೋ, ಇಲ್ಲಿ ಟನಲ್ ಕೂಡ ಸಿಕ್ಕಿದೆ ನಮಗೆ. ಹಾಗೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಮತ್ತು ಈ ಕಡೆಯಿಂದ ನಾವು ನಡ್ಕೊಂಬಂದಿದ್ದು. ಸೊ ಈ ಟನಲ್ ಬಂದುಬಿಟ್ಟು ಟನಲ್ ನಂಬರ್ 11 ನೆನಪಿಕೊಳ್ಳಿ. 11 ನಂಬರ್ ಟನಲ್ ಇದು. ಅರ್ಧ ಕಿಲೋಮೀಟ್ರ್ ಅಂದರೆ 572 ಮೀಟರ್ ಇದೆ ಟೋಟಲಾಗಿ ಈ ಟನಲ್ಲು. ಮತ್ತು ಇಲ್ಲಿದೆ ನೋಡಿ ಬ್ರಿಡ್ಜು. ಸೊ ಲೀಚುಗಳದ್ದೊಂದು ಬಲೆ ಕಾಟ ಇಲ್ಲಿ. ಲೀಚುಗಳು ತುಂಬಾ ಇದೆ. ಸ್ವಲ್ಪ ಸ್ಯಾನಿಟೈಸರು ಇಲ್ಲಾಂದರೆ ಉಪ್ಪು ಗಿಪ್ಪು ಏನಾದರೂ ಎತ್ಕೊಂಬನ್ನಿ. ಸೊ ಈ ಬ್ರಿಡ್ಜಿನ ಹೈಟ್ ಬಂದುಬಿಟ್ಟು 280 ಅಡಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನನಗೆ ಯಾಕೋ ಇನ್ನೂ ಜಾಸ್ತಿನೇ ಇದೆ ಅಂತ ಅನ್ನಿಸ್ತಾ ಇದೆ. ಗುರು ಫೈನಲ್ ಆಗಿ ಅಂತೂ ಇಂತೂ ಬಂದೇ ಬಿಟ್ವಿ ಈ ಜಾಗಕ್ಕೆ. ಈ ಜಾಗದ ಹೆಸರು ಬಂದ್ಬಿಟ್ಟು ಎಡಕುಮರಿ ರೈಲ್ವೆ ಟನಲ್ ವ್ಯೂ ಪಾಯಿಂಟ್ ಅಂತ. ಸೊ ಈ ಜಾಗನ ನೀವು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿ ನೋಡ್ಬೋದು. ಇಲ್ಲ ಅಂತಂದರೆ ಯೂಟ್ಯೂಬ್ ಬ್ಲಾಗ್ಸಲ್ಲೂ ನೋಡ್ಬೋದು, ಫೇಸ್ಬುಕ್ಕಲ್ಲೂ ನೋಡ್ಬೋದು. ಇಲ್ಲ ಅಂತಂದರೆ ಈ ಜಾಗದಲ್ಲಿ ತುಂಬ ಮೂವಿಗಳ ಶೂಟಿಂಗ್ ಆಗ್ತಿದೆ. ಇವಾಗ ಸದ್ಯಕ್ಕೆ ಮಳೆ ಬೀಳ್ತಾ ಇದೆ. ಸೊ ಖಂಡಿತ ನೆನೆಯುವ ಪ್ರೋಗ್ರಾಮ್ ಫಿಕ್ಸ್. ಇಲ್ಲಿ ನೋಡಿ, ನಾನು ಮಾತಾಡ್ತಾ ಇರೋದು ಅದು ಎಷ್ಟು ಮಾತ್ರ ಕೇಳಿಸ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ. ಕೆಳಗಡೆ ನೀರು ಮಾತ್ರ ತುಂಬ ಜೋರಾಗಿ ಹರಿತಾ ಇದೆ. ಅದಕ್ಕೆ ಎಷ್ಟು ಕೇಳಿಸ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಸುತ್ತಲೂ ಬರೀ ಕಾಡೆ ಇದೆ, ನೋಡ್ಬೋದು. ಸೊ ಅಲ್ಲಿ ಅವರು ಫೋಟೋಸ್ ಇಟ್ಕೊತವ್ರೆ. ನಾನಿಲ್ಲಿ ನಿಮ್ಗಳಿಗೆ ಈ ಜಾಗನ ತೋರಿಸೋದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಮಳೆಯಲ್ಲಿ ನಿಂತ್ಕೊಂಡು. ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದಕ್ಕೆ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಗುರು ಟ್ರೈನ್ ಬರೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಆವಾಗಿಂದ ಈ ಕಡೆಯಿಂದ ಸೌಂಡ್ ಆಗ್ತೈತೆ, ಆ ಕಡೆಯಿಂದ ಸೌಂಡ್ ಆಗ್ತಾಯಿತ್ತು, ಗೊತ್ತಾಗ್ತಾಯಿಲ್ಲ ಯಾವ ಕಡೆಯಿಂದ ಅಂತ. ಬಟ್ ಸೌಂಡ್ ಆಗ್ತಾಯಿದೆ ಖಚಿತ. ಅವ್ರು ನೋಡಿದ್ರೆ ಅಲ್ಲಿ ಹೋಗಿ ಟನಲ್ ಹತ್ರ ನಿಂತ್ಕೊಳ್ಳೋಣ ಅಂತವ್ರೆ. ನಾನು ನೋಡಿದ್ರೆ ಇಲ್ಲಿ ಬರ್ತಾಯಿದ್ದೀನಿ. ನೀವೇನಾದರೂ ಈ ಜಾಗಕ್ಕೆ ಬಂದರೆ ದಯವಿಟ್ಟು ಗಲೀಜೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಸೊ ಇವತ್ತು ಶನಿವಾರ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಯಾರೂ ಇಲ್ಲ ನಮ್ಮ ಅದೃಷ್ಟಕ್ಕೆ. ಸೊ ಇವಾಗ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಟ್ರೈನ್ ಬಂದರೆ ಅದರದ್ದೊಂದು ಕ್ಲಿಪ್ ಹಾಕ್ಕೊಂಡು ಹೋಗೋದು. ಈ ಕಡೆಯಿಂದ ಬಿಸಿಲು ಬರ್ತಾ ಇದೆ. ಬಿಸಿಲು ಬಂದರೆ ತುಂಬಾ ಚೆನ್ನಾಗಿ ಕಾಂಟ್ರಾಸ್ಟ್ ಬರುತ್ತೆ. ಮನುಷ್ಯ ಬದುಕಿದ್ದಾಗಲೇ ಸ್ವರ್ಗನ ನೋಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಿಮಗೂ ನಾನು ನೋಡ್ತಾ ಇದ್ದೀನಿ, ನಿಮಗೂ ಸ್ವರ್ಗನ ತೋರಿಸ್ತೀನಿ. 3, 2, 1. ಈ ಜಾಗ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. ಸೊ ನಾನಂತೂ ತುಂಬ ದಿನ ಆದಮೇಲೆ ಇಂಥ ಜಾಗಕ್ಕೆ ಬಂದಿದ್ದೀನಿ. ಸೊ ನಾವು ಇಂಥ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದೇ ನಮ್ಮ ಅದೃಷ್ಟ. ಅದಕ್ಕೆ ನಾವು ಕಾಡನ್ನ ಗಲೀಜು ಮಾಡಬಾರ್ದು, ನಾಡನ್ನೂ ಗಲೀಜು ಮಾಡಬಾರ್ದು. ಬಟ್ ನಾವು ಮನುಷ್ಯರಲ್ವಾ, ಹೇಳಿದ ಮಾತು ಎಲ್ಲಿ ಕೇಳ್ತೀರಿ ನಾವು. ಸೊ ಸ್ನೇಹಿತರೆ, ಈ ಜಾಗ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ಜಾಗಕ್ಕೆ ಬರಬೇಕು ಅಂತಂದರೆ, ಅದೇ ಸ್ವರ್ಗ ನೋಡಬೇಕು ಅಂತಂದರೆ ನೀವು ತುಂಬ ಕಷ್ಟಪಡಲೇಬೇಕಲ್ವ.
ಮತ್ತು ಸೇಫ್ಟಿ ಪ್ರಿಕಾಷನ್ಸ್ನ ನೀವೆಲ್ಲ ಈ ಜಾಗಕ್ಕೆ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಲೇಬೇಕು. ಏನಕ್ಕಪ್ಪ ಅಂತಂದರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ರೈಲ್ವೆ ಟೆಕ್ನಿಷಿಯನ್ಸ್ ಓಡಾಡೋದಕ್ಕೆ ಮಾಡಿರೋದು. ಸೊ ಇಲ್ಲೇ ನೀವು ಓಡಾಡಿ ಟ್ರ್ಯಾಕ್ ಮಧ್ಯೆ ಎಲ್ಲ ಓಡಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ಅದು ಸೇಫ್ ಅಲ್ಲ. ಸೊ ಸಡನ್ನಾಗಿ ಟ್ರೈನ್ ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಿರ್ತೀರಲ್ಲ ಈ ಥರ ಎಲ್ಲ ಗ್ಯಾಪ್ ಇದೆ, ಎಲ್ಲಿ ಓಡೋಗ್ಬೋದು ಅಂತ ಕನ್ಫ್ಯೂಸ್ ಆಗಿಬಿಟ್ಟು ಅದರಲ್ಲಿ ಕಾಲು ಜಾರಿ ಬೀಳೋ ಚಾನ್ಸಸ್ಸು ತುಂಬಾ ಇರುತ್ತೆ. ನಮಗೆ ಇಂಥ ಜಾಗ ನೋಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಂತಂದರೆ ತುಂಬಾ ಅದೃಷ್ಟ. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಆ ಥರ ಎಲ್ಲ ಕೇಸುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಜವಾಬ್ದಾರಿಯಿಂದ ಬನ್ನಿ, ನಿಮ್ಮ ಜವಾಬ್ದಾರಿಯಿಂದ ಹೋಗಿ ಆರಾಮಾಗಿ. ಏನೂ ಆಗೋದಿಲ್ಲ. ಯಾವುದಾದ್ರೂ ಒಂದೆರಡು ಕೇಸುಗಳಾದರೆ ಖಂಡಿತ ಈ ಜಾಗನ ಕೂಡ ಬ್ಯಾನ್ ಮಾಡ್ತಾರೆ. ಇವಾಗ ಆಲ್ರೆಡಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದರೂ ಹಂಗೋ ಹಿಂಗೋ ಬಂದಿದ್ದೀರಿ. ನಮ್ಮ ಅದೃಷ್ಟಕ್ಕೆ ಯಾರೂ ಇಲ್ಲ ಇಲ್ಲಿ. ಸೊ ಟ್ರೈನ್ ಬಂದಾಗ ಅಲ್ಲಲ್ಲಿ ಈ ಥರ ನಿಂತ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಸೊ ಆದಷ್ಟು ಇದ್ರ ನಿಯರ್ ಬೈ ನಿಂತ್ಕೊಂಡಿರಿ. ಏನಕ್ಕಪ್ಪ ಅಂತಂದರೆ ಟ್ರೈನ್ ಬಂದರೆ ಓಡೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ನೀವು ಸೆಂಟ್ರಲ್ ಟ್ರ್ಯಾಕ್ ಮೇಲೆ ಓಡಾಡ್ತಿದ್ರೆ ಸೊ ಅಲ್ಲಿ ನೀವು ಬ್ರಿಡ್ಜ್ ಸೆಂಟ್ರಲ್ಲಿ ಹೋಗಿ ನಿಂತ್ಕೊಂಡ್ರೆ ನಿಮಗೆ ಕೆಳಗಡೆ ನೀರು ತುಂಬಾ ಜೋರಾಗಿ ಹರಿತಿರುತ್ತೆ. ನೀರು ಹರಿತಿರೋ ಸೌಂಡೇ ಜಾಸ್ತಿ ಇರುತ್ತೆ. ನಾವು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು, ಸೌಂಡ್ ಕೇಳಿಸೋದಿಲ್ಲ. ಸೊ ಟ್ರೈನ್ ಬಂದು ಹಾರ್ನ್ ಮಾಡೋವರೆಗೂ ನಿಮಗೆ ಕೇಳಿಸೋದಿಲ್ಲ. ಟ್ರೈನ್ ಬರೋದು ಯಾವುದಕ್ಕೂ ಈ ಥರ ಸೈಡಲ್ಲಿ ನಿಂತ್ಕೊಳ್ಳೋದೇ ಸೇಫು. ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿದೆ ಜಾಗ ಅಂತ. ನಿಮಗೆ ಈ ಜಾಗ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ಗೆ. ಇವಾಗ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಟ್ರೈನ್ ಬರಲಿ ಅಂತ ನೋಡೋಣ ಹೆಂಗೆ ಕಾಣಿಸುತ್ತೆ ಗುರು. ಬ್ರಿಡ್ಜ್ ಮೇಲೆ ಟ್ರೈನು ಅಲ್ವಾ, ಸಗದಾಗಿ ಕಾಣಿಸುತ್ತೆ. ಅಲ್ಲಿಂದ ವಿಡಿಯೋ ಮಾಡೋಣ. ನೋಡಿದ್ರಲ್ಲ ಇದೊಂದು ಶಾರ್ಟ್ನ ತಗೊಳ್ಳೋದಕ್ಕೆ ಎಷ್ಟೊತ್ತವರೆಗೂ ಕಾದಿದ್ವಿ ಅಂತ. 4:15 ಆಗಿದೆ ಸಂಜೆ. ಇಲ್ಲಿ ನೋಡಿದ್ರೆ ಒಳ್ಳೆ ಬೆಳಗಿನ ಜಾವ ಇದ್ದಂಗಿದೆ. ಸೊ ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂತ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಈ ಜಾಗದ್ದು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋದ ರೀಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಹಾಕಿರ್ತೀನಿ. ಇಲ್ಲಿಗೆ ಹೇಗೆ ಬರೋದು ಏನು ಅಂತೆಲ್ಲ. ಇಲ್ಲಿರೋ ಲೋಕಲ್ ಅವರು ಕರ್ಕೊಂಬಂದಿದ್ದು. ನಾವೇನು ಹಿಂದೆ ಕಾಣಿಸ್ತಿದೆಯಲ್ಲ ಟನಲ್ಗಳನ್ನ ದಾಟ್ಕೊಂಬಂದಿಲ್ಲ, ಡೈರೆಕ್ಟಾಗಿ ಇಲ್ಲೆಲ್ಲೋ ಕಾಡಿನ ಮಧ್ಯದಿಂದ ಕರ್ಕೊಂಬಂದರು. ಮತ್ತು ನನ್ನ ಅವಸ್ಥೆ ನೋಡ್ಬೋದು, ಇಲ್ಲಿ ಲೀಚೆಗೆ ಕೈಲಿ ಕಟ್ಸ್ಕೊಂಡು ಮಳೆಯಲ್ಲಿ ಗಾಳಿಯಲ್ಲೆಲ್ಲ ನೆನ್ಕೊಂಬಂದಿದ್ದೀನಿ ಗುರು. ಸೊ ಮಿಸ್ ಮಾಡ್ದಿರ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ. ಹೊಸೊಬ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಸಬ್ಸ್ಕ್ರೈಬ್ ಮಾಡ್ದಿರ ಮಾತ್ರ ನೋಡೋಕೆ ಹೋಗ್ಬಿಡಿ. ನೀವೇನಾದರೂ ಪರಿಸರ ಪ್ರೇಮಿಯಾಗಿದ್ದರೆ ಖಂಡಿತ ಈ ಜಾಗ ನಿಮಗೆ ಇಷ್ಟ ಆಗುತ್ತೆ. ಸ್ನೇಹಿತರೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತು ಯಾರಾದರೂ ಹೊಸೊಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಮತ್ತು ಇವಾಗ ನಾವು ನಮ್ಮ ಬೈಕ್ಗಳು ಬಿಟ್ಟಿದ್ದೀರಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀವಿ.